ಬಲವಂತದ ಮದುವೆ ಭಾಗ 7. ಅರ್ಜುನ್ ಅವಳಿಗೆ ಹೊಸ ಪ್ರಾಜೆಕ್ಟ್‌ಗೆ ಸಂಬಂಧಿಸಿದಂತಹ ಎಲ್ಲ ಪ್ರಮುಖ ವಿವರಗಳನ್ನು ನೀಡಲು ಶುರು ಮಾಡ್ತಾನೆ. ಅವನು ಶ್ವೇತಾಳನ್ನ ತನ್ನ ಪಕ್ಕದಲ್ಲೇ ಇದ್ದ ಸಿಸ್ಟಮ್ ಮುಂದೆ ಬಂದು ಕುಳಿತುಕೊಳ್ಳಲು ಹೇಳಿದ. ಅರ್ಜುನ್ ಹೇಳಿದ ತಕ್ಷಣ ಶ್ವೇತಾ ಬಂದು ಸಿಸ್ಟಮ್ ಮುಂದೆ ಕುಳಿತುಕೊಳ್ತಾಳೆ. ಅರ್ಜುನ್ ಅವಳಿಗೆ ಪ್ರಾಜೆಕ್ಟ್ ಫೈಲ್ಗಳನ್ನು ತೋರಿಸಲು ತುಂಬ ಹತ್ತಿರವಾಗಿ ಬಾಗಿ ನಿಲ್ತಾನೆ. ಹಾಗೆ ನಿಂತಾಗ ಅರ್ಜುನನಿಗೆ ತನ್ನ ಕಣ್ಣುಗಳನ್ನು ಶ್ವೇತಾಳ ಮುಖದಿಂದ ಕದಿಲಿಸೋಕೆ ಆಗಲ್ಲ. ಅವನು ಅವಳ ಅಂದವನ್ನ ಕಣ್ತುಂಬ ಆರಾಧಿಸುತ್ತಾ ಮರೆತು ಬಿಡ್ತಾನೆ ತನ್ನನ್ನೇ ತಾನು. ಅತ್ತ ಅರ್ಜುನ್ ಸಾಕ್ಷಾತ್ ತನ್ನ ಮೈಮೇಲೆ ವಾಲ್ತಾ ಇದ್ದಾನೋ ಎನ್ನುವಷ್ಟು ಹತ್ತಿರ ಬಂದು ನಿಂತಾಗ ಶ್ವೇತಳ ಹೃದಯ ತುಂಬ ವೇಗವಾಗಿ ಬಡಿದುಕೊಳ್ಳಲು ಶುರು ಮಾಡ್ತದೆ. ಅಷ್ಟರಲ್ಲೇ ಗಾಳಿಗೆ ಶ್ವೇತಾಳ ತಲೆಯ ಮುದ್ದಾದ ಕೂದಲುಗಳು ಪದೇ ಪದೇ ಹಾರಿ ಬಂದು ಅರ್ಜುನನ ಮುಖದ ಮೇಲೆ ಬೀಳ್ತಾ ಇರ್ತವೆ. ಆ ಕೂದಲುಗಳು ಅರ್ಜುನನಿಗೆ ತೊಂದರೆ ಕೊಡುತ್ತಿಲ್ಲ, ಬದಲಿಗೆ ಅವನ ಸೌಂದರ್ಯದ ದೃಷ್ಟಿಯನ್ನು ಹೆಚ್ಚಿಸ್ತಾ ಇದೆ. ಶ್ವೇತಾ ಹಚ್ಚಿದ ಸುಗಂಧ ದ್ರವ್ಯದ ಅದ್ಭುತ ವಾಸನೆ ಅರ್ಜುನನನ್ನ ಈ ಭೂಲೋಕದಿಂದ ಬೇರೆ ಯಾವುದೋ ಪ್ರೇಮ ಲೋಕಕ್ಕೆ ಕರೀತಾ ಇದೆ. ಅರ್ಜುನನಿಗೆ ಏನಾಗ್ತಿದೆ ಅಂತ ದಿಗ್ಲಾಗ್ತಾ ಇದೆ. ನಾನು ಇನ್ನೂ ಒಂದು ಕ್ಷಣ ಇವಳ ಪಕ್ಕದಲ್ಲೇ ಇದ್ರೆ ನನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳೋಕೆ ನನ್ನಿಂದ ಆಗಲ್ಲ. ಅದಕ್ಕೆ ಅವನು ಪ್ರಾಜೆಕ್ಟ್ ವಿವರಗಳನ್ನು ಹೇಳಿ ಮುಗಿಸಿದ ತಕ್ಷಣ ತನ್ನ ಗಂಭೀರ ಧ್ವನಿಯನ್ನು ಕಷ್ಟಪಟ್ಕೊಂಡು ತಟ್ಕೊಂಡು ಯು ಕ್ಯಾನ್ ಗೋ ಶ್ವೇತಾ, ನಿನಗೆ ಹೋಗ್ಬೋದು ಅಂತ ಹೊರಟಾಗಿ ಹೇಳ್ಬಿಡ್ತಾನೆ. ಅರ್ಜುನ್ ಒಮ್ಮೆಲೆ ಹಾಗೆ ಖಡಕ್ಕಾಗಿ ಹೇಳಿದ ತಕ್ಷಣ ಶ್ವೇತಾಗೂ ಒಳಗೊಳಗೆ ಅಮ್ಮಯ್ಯ ಬಚಾವಾದೆ ಅನಿಸುತ್ತೆ. ಅಷ್ಟೊಂದು ಹತ್ತಿರದಿಂದ ತನ್ನ ಗಡಸು ಬಾಸನ್ನ ನೋಡಿದಾಗ ಶ್ವೇತಾಗೂ ಕೂಡ ಸಿಕ್ಕಾಪಟ್ಟೆ ಮುಜುಗರ, ನಾಚಿಕೆ. ಅವಳು ತಕ್ಷಣ ತನ್ನ ಧಾವಿಸೋ ಉಸಿರನ್ನು ಬಿಗಿ ಹಿಡಿದು ಸರಿ ಸರ್ ಅಂತ ಹೇಳಿ ತನ್ನ ಫೈಲ್ಸ್ನ ತಗೊಂಡು ಅರ್ಜುನನ ಪರ್ಸ್ನಲ್ ಕ್ಯಾಬಿನಿಂದ ಹೊರಗೆ ಚೇಡ್ತಾಳೆ. ಅವಳು ಕ್ಯಾಬಿನಿಂದ ಆಚೆ ನಡೆದು ಹೋಗುವಾಗ ನಮ್ಮ ಅರ್ಜುನ್ ಮಾತ್ರ ತನ್ನ ಸೀಟ್ನಿಂದ ಎದ್ದು ನಿಂತು ಕಣ್ಣು ಮಿಟಕಿಸದೆ ಅವಳನ್ನೇ ದಿಟ್ಟಿಸಿ ನೋಡ್ತಾನೆ ಇರ್ತಾನೆ. ಅಷ್ಟರಲ್ಲೇ ಅರ್ಜುನನ ಕ್ಯಾಬಿನ್ ಒಳಗೆ ಅವನ ಬೆಸ್ಟ್ ಫ್ರೆಂಡ್ ರಾಹುಲ್ ಎಂಟ್ರಿ ಕೊಡ್ತಾನೆ. ರಾಹುಲ್ ಬಂದು, ಹಲೋ ಅರ್ಜುನ್, ಆ ದಿನ ನನ್ನ ಪಾರ್ಟಿಯಲ್ಲಿ ಏನು ಮಾಡಿದೆ ಅಂತ ಆಫೀಸ್ನವರೆಲ್ಲ ನನ್ನನ್ನು ಕೇಳ್ತಾನೆ ಇದ್ದಾರೆ. ಅಷ್ಟಕ್ಕೂ ನಾನು ಅವರಿಗೆ ಏನು ಹೇಳಬೇಕು ಹೇಳು? ಓ, ನೀನು ಮರೆತುಬಿಟ್ಟಿದೆಯಾ ಅನ್ಸುತ್ತೆ. ಇವು ಸಂಜೆ ನಮ್ಮ ಆಫೀಸಿನ ಎಲ್ಲ ಸಿಬ್ಬಂದಿಗೂ ಪಾರ್ಟಿ ಇದೆ ಅಂತ ಅನೌನ್ಸ್ ಮಾಡು. ಹಾಗೆ ಶ್ವೇತಾಗೆ ನೀನು ಕೊಟ್ಟಿರುವಂಥ ಹೊಸ ಪ್ರಾಜೆಕ್ಟ್ ಬಗ್ಗೆನೂ ಎಲ್ಲರಿಗೂ ತಿಳಿಸು. ನಾನು ಅವಳಿಗೆ ಈ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಅಂತಾನೆ. ಅರ್ಜುನ್ ತಲೆ ಅಲ್ಲಾಡಿಸಿ ಸರಿ ಅಂತ ತಕ್ಷಣ ರಾಹುಲ್ ಸೀದಾ ಆಫೀಸಿನ ಮುಖ್ಯ ಹಾಲ್ಗೆ ಬಂದು ಜೋರಾಗಿ ಅನೌನ್ಸ್ ಮಾಡ್ತಾನೆ. ಅಟೆನ್ಷನ್ ಎವ್ರಿ ಒನ್, ಇವತ್ತು ಸಂಜೆ ಆಫೀಸ್ನ ಎಲ್ಲ ಸಿಬ್ಬಂದಿಗೂ ಒಂದು ಗ್ರ್ಯಾಂಡ್ ಪಾರ್ಟಿ ಇದೆ. ಪ್ರತಿಯೊಬ್ಬರು ಕಡ್ಡಾಯವಾಗಿ ಹಾಜರಾಗಬೇಕು. ಎಲ್ಲರೂ ಪಾರ್ಟಿಯಲ್ಲೇ ಸಿಗೋಣ ಸ್ನೇಹಿತರೆ. ಈಗ ಎಲ್ಲರೂ ಬೇಗ ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗಿ ರೆಡಿಯಾಗಿ ಪಾರ್ಟಿಗೆ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಕಚೇರಿಯ ಸಮಯ ಮುಗಿದ ತಕ್ಷಣ ಎಲ್ಲರೂ ಕೂಡ ಸಖತ್ ಖುಷಿಯಿಂದ ಪಾರ್ಟಿಗೆ ರೆಡಿಯಾಗಲು ಮನೆಗೆ ಹೊರಡ್ತಾರೆ. ಅತ್ತ ಶ್ವೇತಾ ತನ್ನ ಆಫೀಸ್ ಫ್ರೆಂಡ್ಸ್ ಮೇಧಾಳ ಬಳಿ ಹೋಗಿ, ಮೇಧಾ ನಾವಿಬ್ಬರು ಹೋಗೋಣ ಪಾರ್ಟಿಗೆ ಅಂತ ಕೇಳ್ತಾಳೆ. ಅದಕ್ಕೆ ಮೇಧಾ ಹೇಗಿದ್ರು ನಾವಿಬ್ಬರು ಹೋಗಲೇಬೇಕಲ್ವ ಶ್ವೇತಾ, ನಾನು ಮನೆಗೆ ಹೋಗಿ ರೆಡಿಯಾಗಿ ಬರ್ತೀನಿ, ನೀನು ನನ್ನ ಮನೆ ಹತ್ತಿರ ಬಾ, ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾಳೆ. ಸಂಜೆ ಪಾರ್ಟಿ ಹಾಲ್ನಲ್ಲಿ ಜಗಮಗಿಸುವ ಲೈಟ್ಗಳ ನಡುವೆ ಸಾಂಗ್ಸ್ ಪ್ಲೇ ಆಗ್ತಾ ಇರುತ್ತೆ. ಅರ್ಜುನ್ ಕೋಟ್ ಧರಿಸಿ ಸ್ಟೈಲಾಗಿ ನಿಂತು ಇಡೀ ಪಾರ್ಟಿಯಲ್ಲಿ ಕೇವಲ ಶ್ವೇತಾ ಎಲ್ಲಿದ್ದಾಳೆ ಅಂತ ಹೇಳಿ ಅವಳಿಗಾಗಿಯೇ ಹುಡುಕ್ತಾ ಇದ್ದ. ಅಷ್ಟರಲ್ಲಿ ಪಾರ್ಟಿ ಹಾಲ್ನ ಮುಖ್ಯ ದ್ವಾರದಿಂದ ಶ್ವೇತಾ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ಅವಳನ್ನು ನೋಡಿದ ತಕ್ಷಣ ಅರ್ಜುನ್ ಸಂಪೂರ್ಣವಾಗಿ ಮಾರು ಹೋಗ್ಬಿಡ್ತಾನೆ. ಯಾಕಂದರೆ ಇವತ್ತು ನಮ್ಮ ಶ್ವೇತಾ ಕಪ್ಪು ಬಣ್ಣದ ಅತ್ಯಂತ ಸುಂದರವಾದ ಉದ್ದನೆಯ ವೆಸ್ಟರ್ನ್ ಫ್ರಾಕ್ ಧರಿಸಿ ಬಂದಿದ್ಲು. ಅದರ ಚಿಕ್ಕ ತೋಳುಗಳು ಕೂದಲನ್ನು ಫ್ರೀಯಾಗಿ ಕೆಳಗೆ ಬಿಟ್ಟಿದ್ಲು. ಹಣೆ ಮೇಲೆ ಒಂದು ಸಣ್ಣ ಮುದ್ದಾದ ಬಿಂದಿ, ಕಿವಿಗೆ ದೊಡ್ಡ ಇಯರಿಂಗ್ಸು, ಮುಖಕ್ಕೆ ತಿಳಿ ಮೇಕಪ್, ತುಟಿಗಳಿಗೆ ತಿಳಿ ಗುಲಾಬಿ ಬಣ್ಣದ ಲಿಪ್ಸ್ಟಿಕ್ ಹಚ್ಕೊಂಡು ಸಾಕ್ಷಾತ್ ಅಪ್ಸರೆ ಥರ ಮುದ್ದಾಗಿ ಕಾಣ್ತಾ ಇದ್ಲು. ಅರ್ಜುನ್ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ವಾವ್, ಶ್ವೇತಾಳನ ಈ ತರಹ ಮಾಡರ್ನ್ ವೆಸ್ಟರ್ನ್ ಡ್ರೆಸ್ನಲ್ಲಿ ನೋಡ್ತಾ ಇರೋದು ನನಗಿದೆ ಮೊದಲು. ದಿನ ಆಫೀಸಿಗೆ ಚೂಡಿದಾರ್ ಧರಿಸಿ ಸಿಂಪಲ್ ಆಗಿ ಬರೋ ನನ್ನ ಶ್ವೇತಾ ಇವತ್ತು ಕಪ್ಪು ಉಡುಪಿನಲ್ಲಿ ದೇವತೆ ಥರ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ಅಂತ ಕಣ್ಣು ಕದರಿಸದೆ ನೋಡ್ತಾ ಇರ್ತಾನೆ. ಅತ್ತ ಶ್ವೇತಾ ಕೂಡ ಅರ್ಜುನನ್ನು ನೋಡಿ ಆಶ್ಚರ್ಯದಿಂದ ನಿಂತು ಬಿಡ್ತಾಳೆ. ಕಾಕತಾಳೀಯ ಎಂಬಂತೆ ಅರ್ಜುನ್ ಕೂಡ ಇವತ್ತು ಕಪ್ಪು ಬಣ್ಣದ ಸೂಟನ್ನು ಧರಿಸಿ ಬಂದಿರ್ತಾನೆ. ಶ್ವೇತಾ ದಿನ ಅರ್ಜುನನ್ನು ಬರೀ ಆಫೀಸ್ ಫಾರ್ಮಲ್ಸ್ನಲ್ಲಿ ನೋಡಿರ್ತಾಳೆ, ಆದರೆ ಇವತ್ತು ಪಾರ್ಟಿ ಉಡುಪಿನಲ್ಲಿ ಅರ್ಜುನ್ ಸಾಕ್ಷಾತ್ ಹೀರೋ ತರಹ ಅತ್ಯಂತ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದ. ಅವಳು ಅವನ ಅಂದಕ್ಕೆ ಮನಸೋತಿದ್ದಂತೂ ನಿಜ. ಪಾರ್ಟಿನೋ ಅದ್ಧೂರಿಯಾಗಿ ಶುರುವಾಗ್ತದೆ. ಎಲ್ಲರೂ ಕುಡಿದು ತಿಂದು ತೇಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಆದರೆ ಅರ್ಜುನನ ಕಣ್ಣುಗಳು ಮಾತ್ರ ಇಡೀ ಪಾರ್ಟಿಯಲ್ಲಿ ಶ್ವೇತಾ ಎಲ್ಲೇ ಹೋದರೂ ಅವಳನ್ನು ದಿಟ್ಟಿಸುತ್ತಾ ಹಿಂಬಾಲಿಸ್ತಾನೆ ಇರ್ತವೆ. ಅದನ್ನು ಗಮನಿಸಿದ ರಾಹುಲ್ ಅರ್ಜುನನ ಹತ್ರ ಒಂದು ಕಿಂಡಲ್ ಮಾಡುತ್ತಾ, ಹಲೋ ಅರ್ಜುನ್,
ನೀನು ಆ ವೈಜಾಗ್ ಪ್ರವಾಸಕ್ಕೆ ಹೋಗಿ ಬಂದಾಗಿಂದ ನಿನ್ನಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಕಾಣ್ತಾ ಇದೆ. ಮುಖದಲ್ಲಿ ಯಾವಾಗಲೂ ಇಲ್ಲದ ನಗು ತುಂಬ ಸಂತೋಷವಾಗಿದೆಯಾ, ಅಷ್ಟಕ್ಕೂ ಅಲ್ಲಿ ಏನಾಯ್ತಂತ ಹೇಳೋ ಅಂತ ಪೀಡಿಸ್ತಾನೆ. ಅರ್ಜುನ್ ನಗುತ್ತಾ ಅದನ್ನು ಹೇಳುವ ಸರಿಯಾದ ಸಮಯ ಬಂದಾಗ ಖಂಡಿತ ಹೇಳ್ತೀನಿ ರಾಹುಲ್. ಅಲ್ಲಿವರೆಗೆ ನಿನ್ನ ಇಷ್ಟದಂತೆ ನೀನು ಎಂಜಾಯ್ ಮಾಡು ಅಂತ ಹೇಳಿ ಮಾತನ್ನು ಬದಲಾಯಿಸ್ತಾನೆ. ನೋಡ್ದಿದ್ದಂಗೆ ಸಮಯ ಓಡಿ ರಾತ್ರಿ ಈಗಾಗಲೇ 12 ಗಂಟೆ ಆಗಿಬಿಡುತ್ತೆ. ಶ್ವೇತ ಗಾಬರಿಯಾಗಿ ಸಮಯ ನೋಡಿ ತನ್ನ ಪಕ್ಕದಲ್ಲಿದ್ದ ಮೇಧಾಳ ಹತ್ತಿರ, ಮೀರಾ ತುಂಬ ತಡ ಆಗ್ತಾ ಇದೆ, ಇನ್ನು ನಾವು ಮನೆಗೆ ಹೊರಡೋಣವಾ ಅಂತ ಕೇಳ್ತಾಳೆ. ಅದಕ್ಕೆ ಮೇಧಾ, ಅಯ್ಯೋ ಶ್ವೇತಾ, ನನ್ನ ಬಾಯ್ ಫ್ರೆಂಡ್ ನನ್ನನ್ನು ಪಿಕ್ ಮಾಡೋಕ್ಕೆ ಕಾರ್ ತೊಗೊಂಡು ಇತ್ತ ಕಡೆನೇ ಬರ್ತಾ ಇದ್ದಾನೆ. ನಾನು ಅವನ ಜೊತೆ ಕಾರ್ನಲ್ಲಿ ಹೋಗ್ತೀನಿ, ನೀನು ಯಾಕೆ ನನ್ನ ಜೊತೆ ಬರಬಾರ್ದು, ನಮ್ಮ ಜೊತೆಯಲ್ಲೇ ಡ್ರಾಪ್ ಮಾಡ್ತೀವಿ ಬಾ ಅಂತ ಹೇಳ್ತಾಳೆ. ಶ್ವೇತಾ ಮುಜುಗರ ಪಟ್ಕೊಂಡು, ಇಲ್ಲ ಇಲ್ಲ ಮೇಧಾ, ಪರವಾಗಿಲ್ಲ, ನೀವು ಹೊರಡಿ, ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತ ಹೇಳಿ ಪಾರ್ಟಿ ಹಾಲ್ನಿಂದ ಒಬ್ಬಳೇ ಹೊರಗೆ ಬರ್ತಾಳೆ. ಅವಳು ಪಾರ್ಟಿಯಿಂದ ಒಂಟಿಯಾಗಿ ಹೊರಗೆ ಹೋಗುವುದನ್ನು ನೋಡಿದ ಅರ್ಜುನ್ ತಕ್ಷಣ ಯಾರಿಗೂ ತಿಳಿಯದಂತೆ ಅವಳ ಹಿಂದೆಯೇ ಹಿಂಬಾಲಿಸಿ ಹೊರಡ್ತಾನೆ. ಮಧ್ಯರಾತ್ರಿ ಸಮಯ ಅದು, ಹಾಗಾಗಿ ಜನಸಂದಣಿ ತೀರಾ ಕಮ್ಮಿ ಸಮಯವಾದ್ದರಿಂದ ಶ್ವೇತಾ ಹೈವೇ ರಸ್ತೆಯ ಬದಿಯಲ್ಲಿ ನಿಂತು, ಈ ಸಮಯದಲ್ಲಿ ಯಾವುದಾದ್ರೂ ಒಂದು ಆಟೋ ಕ್ಯಾಬ್ ಸಿಗುತ್ತಾ ಅಂತ ತೊಂದರೆ ಬರಲು ಕಾಯುತ್ತಿರುವಂತೆ ಗಾಬರಿಯಿಂದ ರಸ್ತೆ ಕಡೆ ನೋಡ್ತಾ ಇರ್ತಾಳೆ. ಅಷ್ಟರಲ್ಲೇ ಹಿಂದಿನಿಂದ ಯಾರೋ ಗಂಭೀರ ಧ್ವನಿಯಲ್ಲಿ ಶ್ವೇತಾ ಅಂತ ಕರೆಯೋದು ಕೇಳಿಸುತ್ತೆ. ಆ ಧ್ವನಿ ಕೇಳಿ ಅವಳು ಒಮ್ಮೆಲೆ ಬೆಚ್ಚಿ ಬಿದ್ದು ತಟ್ಟನೆ ಕುತ್ತಿಗೆಯನ್ನು ತಿರುಗಿಸಿ ನೋಡ್ತಾಳೆ. ಅಲ್ಲಿ ಕತ್ತಲ್ನಲ್ಲಿ ಬ್ಲ್ಯಾಕ್ ಕೋಟ್ ಧರಿಸಿ ಸಾಕ್ಷಾತ್ ಅರ್ಜುನ್ ಸರ್ ಅವಳ ಮುಖದ ಎದುರಿಗೆ ಬಂದು ನಿಂತಿದ್ದಾರೆ. ಶ್ವೇತಾ ಆಶ್ಚರ್ಯದಿಂದ, ಅರ್ಜುನ್ ಸರ್ ನೀವಾ ಅಂತ ಉಗ್ಗಡಿಸುತ್ತಾ ಕೇಳ್ತಾಳೆ. ಈ ಸಮಯದಲ್ಲಿ ಅರ್ಜುನ್ ಅವಳ ಹತ್ತಿರ ಬಂದು ಸಿಟ್ಟಿನ ನಾಟಕ ಆಡುತ್ತಾ, ಏನು ಶ್ವೇತಾ, ಇಷ್ಟೊಂದು ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಹೋಗ್ತಿದ್ಯಾ, ನಿನಗೇನಾದರೂ ಬುದ್ಧಿ ಇದೆಯಾ? ಶ್ವೇತಾ ತಲೆ ತಗ್ಗಿಸಿ, ಇಲ್ಲ ಅರ್ಜುನ್ ಸರ್, ಮೇಧಾಗ್ ಬೇರೆ ಕೆಲಸ ಇತ್ತು, ಅವಳ ಬಾಯ್ ಫ್ರೆಂಡ್ ಜೊತೆ ಹೋಗಿದ್ದಾಳೆ, ಈಗಾಗಲೇ ತುಂಬ ತಡವಾಗಿಬಿಟ್ಟಿದೆ, ಅದಕ್ಕೆ ನಾನು ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಒಬ್ಬಳೇ ಬಂದೆ ಅಂತಾಳೆ ಮುಗ್ಧವಾಗಿ. ಅರ್ಜುನ್ ರಸ್ತೆಯ ಇಕ್ಕೆಲಗಳನ್ನು ನೋಡಿ, ಈ ಸಮಯದಲ್ಲಿ ಇಲ್ಲಿ ಯಾವುದೇ ವಾಹನಗಳು ಓಡಾಡಲ್ಲ ಶ್ವೇತಾ, ಇಂತಹ ಕತ್ತಲಲ್ಲಿ ನೀನು ಒಬ್ಬಂಟಿಯಾಗಿ ಹೇಗೆ ತಾನೇ ಹೋಗ್ತೀಯಾ ಹೇಳು? ಶ್ವೇತಾ ಅಸಹಾಯಕತೆಯಿಂದ ಹೌದು ಸರ್ ಅಂತ ತಲೆ ಅಲ್ಲಾಡಿಸ್ತಾಳೆ. ಅರ್ಜುನ್ ತಕ್ಷಣ ತನ್ನ ಪಾಕೆಟ್ನಿಂದ ಕಾರ್ ಕೀ ತೆಗೆದು ಸ್ಟೈಲಾಗಿ ತಿರುಗಿಸ್ತಾನೆ. ಸರಿ, ಕಾರಿಲ್ಲೇ ಇದೆ, ನಾನು ನಿನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ, ಬೇಗ ಬಾ ಅಂತಾನೆ. ಶ್ವೇತಾ ಗಾಬರಿಯಾಗಿ ಜೋರಾಗಿ ಹೇಳ್ತಾಳೆ, ಅಯ್ಯೋ ಬೇಡ ಸರ್, ನೀವು ಯಾಕೆ ನನ್ನಿಂದ ಸುಮ್ಮನೆ ತೊಂದರೆ ತಗೊಳ್ತೀರಾ? ಅರ್ಜುನ್ ಸರ್, ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಳ್ತೀನಿ ಸರ್ ಅಂತಾಳೆ. ಆದರೆ ಅರ್ಜುನ್ ಬಿಟ್ಕೊಡೋದೆ, ನೋಡಿ ಶ್ವೇತಾ, ಈ ಸಮಯದಲ್ಲಿ ಇಲ್ಲಿ ಯಾವುದೇ ವಾಹನಗಳು ಇರೋದೇ ಇಲ್ಲ, ನಾನೇ ನಿನ್ನನ್ನು ಬಿಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ, ಸುಮ್ಮನೆ ಹಠ ಮಾಡಬೇಡ ನಡಿ ಅಂತ ಆರ್ಡರ್ ಕೂಡ ಮಾಡ್ತಾನೆ. ಅರ್ಜುನನ ಈ ಕಳಕಳಿ ಮತ್ತು ಅಧಿಕಾರಯುತವಾದ ಪ್ರೀತಿಯನ್ನು ನೋಡಿದ ಶ್ವೇತಾಗೆ ಬೇರೇನು ಮಾತಾಡೋಕ್ಕೆ ತೋಚದೆ ಸುಮ್ಮನೆ ಅವನ ಹಿಂದೆಯೇ ಕಾರ್ ಕಿಡೆಗೆ ಹೆಜ್ಜೆ ಇಡ್ತಾಳೆ. ಶ್ವೇತಾಳನ್ನು ತನ್ನ ಕಾರ್ನಲ್ಲಿ ಕೂರಿಸಿಕೊಳ್ಳಲು ಹೋದ ಅರ್ಜುನ್ ಸೀದಾ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಕಾರಿನ ಕೀಲಿಯನ್ನು ತಿರುಗಿಸಿ ಸ್ಟಾರ್ಟ್ ಮಾಡಲು ಪ್ರಯತ್ನಿಸ್ತಾನೆ. ಆದರೆ ಕಾರ್ ಒಮ್ಮೆಲೆ ಕರ್ರ್ ಅಂತ ಸದ್ದು ಮಾಡಿ ನಿಂತುಬಿಡ್ತು. ಸ್ಟಾರ್ಟ್ ಆಗೋದೇ ಇಲ್ಲ. ಅರ್ಜುನ್ ಮತ್ತೊಮ್ಮೆ ಮಗದೊಮ್ಮೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಆದರೆ ಬಹಳ ಸಮಯದವರೆಗೂ ಕೂಡ ಕಾರ್ ಚಾಲನೆ ಆಗೋದಿಲ್ಲ. ಅರ್ಜುನ್ ಕೆಳಗಿಳಿದು ಬ್ಯಾನೆಟನ್ನು ಓಪನ್ ಮಾಡಿ ಏನು ತಪ್ಪಾಗಿದೆ ಅಂತ ಪರಿಶೀಲಿಸುವ ನಾಟಕ ಆಡ್ತಾನೆ. ನಿಜ ಹೇಳಬೇಕಂದ್ರೆ ವೀಕ್ಷಕರೇ, ಅರ್ಜುನನ ಕಾರಿಗೆ ಯಾವುದೇ ತೊಂದರೆ ಇಲ್ಲ. ಶ್ವೇತಾಳೊಂದಿಗೆ ಮತ್ತಷ್ಟು ಸಮಯ ಕಳಿಬೇಕು ಅಂತ, ಅವಳ ಜೊತೆ ಏಕಾಂತದ ರಾತ್ರಿಯಲ್ಲಿ ಕರಗಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ಅರ್ಜುನ್ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಶ್ವೇತಾಗೆ ಸುಳ್ಳು ಹೇಳ್ತಾನೆ. ಕಾರ್ ಕೈ ಕೊಟ್ಟಿದ್ದರಿಂದ ಶ್ವೇತಾಗೆ ಸ್ವಲ್ಪ ತೊಂದರೆ ಆದರೂ ಕೂಡ ಅರ್ಜುನನಿಗೆ ಮಾತ್ರ ಒಳಗೊಳಗೆ ಸಖತ್ ಖುಷಿ. ಅರ್ಜುನ್ ಕಾರಿನಿಂದ ಹಿಂದೆ ಬಂದು, ಶ್ವೇತಾ, ಕಾರ್ ಸಡನ್ನಾಗಿ ರಿಪೇರಿ ಬಂದಿದೆ, ಇಲ್ಲಿಂದ ನಾವು ಒಂದು 15 ನಿಮಿಷ ರಸ್ತೆಯಲ್ಲಿ ಹಾಗೆ ನಡೆದುಕೊಂಡು ಹೋದರೆ ಮುಂದೆ ಏನಾದರೂ ವಾಹನ ಅಥವಾ ಆಟೋ ಖಂಡಿತ ಸಿಗ್ಬೋದು ಅನಿಸುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಶ್ವೇತಾ ಗಾಬರಿಯಾಗಿ, ಅಯ್ಯೋ ಬೇಡ ಅರ್ಜುನ್ ಸರ್, ನೀವು ಯಾಕೆ ನನ್ನ ಜೊತೆ ನೋಡ್ಕೊಂಡು ಬರ್ತೀರಾ, ನಾನು ಒಬ್ಬಳೇ ಹೋಗ್ತೀನಿ, ನೀವು ಕಾರ್ ಹತ್ರವೇ ಇರಿ ಅಂತ ಅಂತಾಳೆ. ಆಗ ಅರ್ಜುನ್ ಅತ್ಯಂತ ಗಂಭೀರವಾಗಿ ಅವಳ ಕಣ್ಣುಗಳನ್ನು ದಿಟ್ಟಿಸಿ ನೋಡಿ, ನಾನು ನಿನ್ನ ಜೊತೆ ಬರ್ತೀನಿ ಅಂದಮೇಲೆ ನಾನು ಬಂದೇ ಬರ್ತೀನಿ, ನೀನೊಬ್ಬಳನ್ನೇ ಕತ್ಲಲ್ಲಿ ಹೆಂಗೆ ಕಳಿಸ್ತೀನಿ ಅಂತ ನಿನಗೆ ಅರ್ಥ ಆಗೋದಿಲ್ವ ಶ್ವೇತಾ ಅಂತ ಕರಾರುವಕ್ಕಾಗಿ ಕೇಳ್ತಾನೆ. ಅರ್ಜುನನ ಬಾಯಿಂದ ಬಂದ ಆ ಪ್ರೀತಿ ತುಂಬಿದ ಅಧಿಕಾರದ ಮಾತನ್ನು ಕೇಳಿದ ತಕ್ಷಣ ಶ್ವೇತಾಗೆ ಒಂದು ಕ್ಷಣ ಆಘಾತವಾಗ್ತದೆ. ಆ ಮಾತು ಅವಳ ಹೃದಯಕ್ಕೆ ನೇರವಾಗಿ ತಾಗಿ ಮರು ಮಾತನಾಡದೆ ಮೂಕ ಪ್ರಾಣಿಯಂತೆ ಅಲ್ಲೇ ಸ್ತಬ್ಧವಾಗಿ ನಿಂತು ಬಿಡ್ತಾಳೆ. ಅರ್ಜುನ್ ಮುಂದೆ ಹೆಜ್ಜೆ ಇಡುತ್ತಿದ್ದಂತೆ ಶ್ವೇತಾ ಕೂಡ ಏನು ಮಾತನಾಡದೆ ಮೌನವಾಗಿ ಅವನ ಹಿಂದೆಯೇ ಹೆಜ್ಜೆ ಇಡ್ತಾಳೆ. ಶ್ವೇತಾಳಿಗೆ ಐಸ್ ಕ್ರೀಮ್ ತಂದಂತಹ ಅರ್ಜುನ್
ಅವರಿಬ್ಬರು ಆ ಕತ್ತಲೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿರುವಾಗ ಸುತ್ತಮುತ್ತಲಿನ ಪೊದೆಗಳಿಂದ ವಿಚಿತ್ರವಾದ ಕೀಟಗಳ ಮತ್ತು ಪ್ರಾಣಿಗಳ ಸದ್ದು ಕೇಳಿ ಬರ್ತಾ ಇತ್ತು. ಆ ಶಬ್ದವನ್ನು ಕೇಳಿದ ತಕ್ಷಣ ಶ್ವೇತಾಳಿಗೆ ಮೈಯೆಲ್ಲ ಒಂದು ರೀತಿಯ ಭಯ, ಸಖತ್ ಹೆದರಿಕೆ. ಭಯದಿಂದ ಅವಳು ತಕ್ಷಣ ಓಡೋಗಿ ಅರ್ಜುನನಿಗೆ ತೀರಾ ಹತ್ತಿರವಾಗಿ ಅವನ ತೋಳಿಗೆ ಅಂಟಿಕೊಳ್ಳುವಂತೆ ನಿಂತು ಬಿಡ್ತಾಳೆ. ಅರ್ಜುನ್ ಅವಳ ಹೆದರಿಕೆಯನ್ನು ನೋಡಿ ಮೃದುವಾಗಿ ನಗುತ್ತಾ, ಭಯಪಡಬೇಡ ಶ್ವೇತಾ, ನಾನು ನಿನ್ನ ಪಕ್ಕದಲ್ಲಿ ಇದ್ದೀನಲ್ವಾ, ನೀನು ಯಾಕೆ ಅಷ್ಟೊಂದು ಹೆದರ್ತೀಯಾ ಅಂತ ಧೈರ್ಯ ತುಂಬ್ತಾನೆ. ಶ್ವೇತಾ ನಿಧಾನವಾಗಿ ಕಣ್ಣೆತ್ತಿ ಅರ್ಜುನನ ಕಣ್ಣುಗಳನ್ನು ನೇರವಾಗಿ ನೋಡ್ತಾಳೆ. ಇವತ್ತು ಅವಳಿಗೆ ಅರ್ಜುನ್ ಕಣ್ಣುಗಳಲ್ಲಿ ಕೇವಲ ಕಾಳಜಿ ಮತ್ತು ಪ್ರೀತಿ ಮಾತ್ರ ಕಾಣ್ತಾ ಇತ್ತು. ಯಾವಾಗಲೂ ಆಫೀಸ್ನಲ್ಲಿ ಕೋಪದಿಂದ ಇರ್ತಿದ್ದ ತನ್ನ ಬಾಸ್ ಇವತ್ತು ತನಗೆ ತುಂಬ ಹೊಸದಾಗಿ ಒಬ್ಬ ರಕ್ಷಕನಂತೆ ಕಾಣ್ತಿರ್ತಿದ್ದಾನೆ. ಅಷ್ಟರಲ್ಲೇ ಆ ರಸ್ತೆಯ ತಿರುವಿನಲ್ಲಿ ಒಂದು ಐಸ್ ಕ್ರೀಮ್ ಬಂಡಿ ಕೂಡ ಕಾಣಿಸ್ತಾ ಇತ್ತು. ಅರ್ಜುನ್ ಅವಳ ಮುಖ ನೋಡಿ, ಶ್ವೇತಾ, ಐಸ್ ಕ್ರೀಮ್ ತಿನ್ನೋಣ ಅಂತ ಕೇಳ್ತಾನೆ. ಶ್ವೇತಾಗೆ ಈ ಸಮಯದಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಇದ್ದರೂ ಕೂಡ ಬೇಡ ಅನಿಸುತ್ತೆ ಸರ್, ಈಗಾಗಲೇ ರಾತ್ರಿ ತುಂಬ ತಡ ಆಗಿದೆ, ಈಗ ಐಸ್ ಕ್ರೀಮ್ ತಿಂದರೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಮೀನ್ಸ್ ಅಸ್ತಮಾ ಬರ್ಬೋದು, ಬೇಡ ಹೋಗಬೇಡಿ ಅಂತ ಯೋಚಿಸಿ ಬೇಡ ಅಂತ ಹೇಳ್ತಾಳೆ. ಆದರೆ ಅರ್ಜುನ್ ಅವಳ ಮಾತನ್ನು ಕೇಳದೆ, ನನಗೆ ತಿನ್ನಬೇಕು ಅಂತ ಆಸೆ ಇದೆ, ನೀನು ನನ್ನ ಜೊತೆ ಇರಬೇಕು ಅಷ್ಟೇ ಅಂತ ಹಠ ಮಾಡಿ ಅವಳಿಗಾಗಿ ಐಸ್ ಕ್ರೀಮ್ ತರಲು ಬಂಡಿಯ ಕಡೆ ಓಡ್ತಾನೆ. ಅರ್ಜುನ್ ತನಗಾಗಿ ತೋರಿಸ್ತಾ ಇರುವಂತಹ ಈ ಅತಿಯಾದ ಕಾಳಜಿ, ಪ್ರೀತಿಯ ಚಾಕ್ಲೇಟ್ ರೂಪದ ಆ ಚಾತುರ್ಯವನ್ನು ನೋಡಿ ಶ್ವೇತಾಗೆ ತುಂಬ ಆಶ್ಚರ್ಯವಾಗ್ತದೆ. ಇವತ್ತು ನಡೆಯುತ್ತಿರುವುದೆಲ್ಲ ನಿಜವೇ, ಅಥವಾ ತಾನು ಅರ್ಜುನ್ ಸರ್ ಬಗ್ಗೆ ಏನಾದರೂ ಕನಸು ಕಾಣ್ತಿದ್ದೀನಾ ಅಂತ ಒಂದು ಕನ್ಫ್ಯೂಷನ್ ಆಗುತ್ತೆ ಅವಳಿಗೆ. ಅರ್ಜುನ್ ಐಸ್ ಕ್ರೀಮ್ ಖರೀದಿಸಿ ತಂದು ಶ್ವೇತಾಳ ಕೈಗೆ ಕೊಡ್ತಾನೆ. ಅವರಿಬ್ಬರು ರಸ್ತೆ ಬದಿಯಲ್ಲಿದ್ದ ಒಂದು ಸಣ್ಣ ಮೇಜಿನ ಬಳಿ ಪಕ್ಕದಲ್ಲೇ ಕುಳಿತು ಐಸ್ ಕ್ರೀಮ್ ತಿನ್ನೋಕೆ ಆರಂಭಿಸ್ತಾರೆ. ಶ್ವೇತಾ ಐಸ್ ಕ್ರೀಮ್ ಸವಿತಾ ಭಾವುಕಳಾಗಿ, ತುಂಬ ಧನ್ಯವಾದಗಳು ಅರ್ಜುನ್ ಸರ್ ಅಂತಾಳೆ. ಅರ್ಜುನ್ ತಕ್ಷಣ ಅವಳನ್ನು ತಡೆದು, ಶ್ವೇತಾ, ಇದು ಆಫೀಸ್ ಅಲ್ಲ, ನನ್ನನ್ನು ಪದೇ ಪದೇ ಆಫೀಸ್ ತರಹ ಅರ್ಜುನ್ ಸರ್ ಅಂತ ಕರಿಬೇಡ, ಬರೀ ಅರ್ಜುನ್ ಅಂತ ಪ್ರೀತಿಯಿಂದ ಕರಿ ಅಂತಾನೆ. ಶ್ವೇತಾಳಿಗೆ ಒಮ್ಮೆಲೆ ಬಾಸ್ ಅನ್ನೋ ಹೆಸರು ಹಿಡಿದು ಕರೆಯಲು ಮುಜುಗರವಾಗಿ, ಅಯ್ಯೋ ಹಿಂಗೆ ಸರ್, ಅರ್ಜುನ್ ಇಷ್ಟೊಂದು ಆತ್ಮೀಯವಾಗಿ ಮಾತನಾಡುತ್ತಿರುವುದು ಅವಳಿಗೆ ತುಂಬ ಅಂದರೆ ತುಂಬ ಹೊಸದು. ಅರ್ಜುನ್ ನಗುತ್ತಾ, ನೋಡು ಮತ್ತೆ ಅದೇ ಸರ್ ಅಂತ್ಯ. ಶ್ವೇತಾ ನಾಲೆ ಕಚ್ಕೊಂಡು, ಸರಿ ಅರ್ಜುನ್ ಗಾರು ಅನ್ನುತ್ತಾಳೆ ತೆಲುಗು ಶೈಲಿಯಲ್ಲಿ. ಅದಕ್ಕೆ ಅರ್ಜುನ್ ತಲೆ ಮೇಲೆ ಕೈ ಹೊತ್ಕೊಂಡು, ಮೂರ್ಖನ ಥರ ಮಾತಾಡಬೇಡ ಶ್ವೇತಾ, ನನ್ನನ್ನು ಓನ್ಲಿ ಅರ್ಜುನ್ ಅಂತ ಕರಿ ಅಂತ ತನ್ನ ತುಟಿಗಳಿಂದಲೇ ಆ ಹೆಸರನ್ನು ಉಚ್ಚರಿಸಿ ಹೇಳ್ತಾನೆ. ಅವನ ಬಾಯಲ್ಲಿ ಓನ್ಲಿ ಅರ್ಜುನ್ ಅಂತ ಮಾತು ಕೇಳಿದಾಗ ಶ್ವೇತಾಗೆ ಆ ಹೆಸರು ತುಂಬ ಹೊಸದಾಗಿ ಕೇಳಿಸುತ್ತೆ. ಅವಳಿಗೆ ಅದು ಒಳಗೊಳಗೆ ತುಂಬ ಇಷ್ಟ ಆಗುತ್ತೆ ಕೂಡ. ಅರ್ಜುನ್ ಶ್ವೇತಾಳ ಮುಖವನ್ನೇ ನೋಡುತ್ತಾ, ಇನ್ನು ಮುಂದೆ ನಾನು ನಿನ್ನ ಶ್ವೇತು ಅಂತ ಕರೀತೀನಿ ಅಂತ ಹೇಳ್ತಾನೆ. ಶ್ವೇತಾ ಫುಲ್ಲು ಗಾಬರಿ. ನನ್ನ ಯಾರೂ ಇದುವರೆಗೂ ಈ ರೀತಿ ಕರೆದಿಲ್ಲ ಅರ್ಜುನ್ ಅನ್ನುತ್ತಾಳೆ. ಅರ್ಜುನ್ ಕಣ್ಣು ಮಿಟುಕಿಸಿ, ಈ ತುಂಬ ಹೊಸ ಕರೆ ಇನ್ನು ಮುಂದೆ ನಿನ್ನ ಮತ್ತು ನನ್ನ ನಡುವೆ ಇರಲಿ. ನೀನು ಇನ್ನು ಮುಂದೆ ನನಗೆ ಕೇವಲ ಕಂಪನಿ ಉದ್ಯೋಗಿ ಅಲ್ಲ, ಬದಲಿಗೆ ಅದಕ್ಕಿಂತ ಮಿಗಿಲಾದ ಒಬ್ಬ ಆಪ್ತ ಗೆಳತಿ ಅಂತಾನೆ. ಇದೆಲ್ಲವನ್ನ ಕೇಳಿದ ಶ್ವೇತಾಳಿಗೆ ತಲೆ ಗೆರ್ರಂದೋಯ್ತು. ಇದೆಲ್ಲವೂ ನಿಜಾನೋ ಸುಳ್ಳೋ? ಅವಳು ತನ್ನ ನಾಲಿಗೆಯನ್ನು ಅಲ್ಲಿಂದ ಜೋರಾಗಿ ಕಚ್ಕೊಂಡು ಚೆಕ್ ಮಾಡ್ಕೊಳ್ತಾಳೆ. ಇದನ್ನು ಖಾತ್ರಿ ಮಾಡಿಕೊಂಡ್ಳು. ನಾಲಿಗೆಗೆ ಜೋರಾಗಿ ನೋವಾಗುತ್ತೆ. ನೋವಾದ ತಕ್ಷಣ ಅವಳಿಗೆ, ಹಬ್ಬ, ಇದು ಕನಸಲ್ಲ, ನಿಜವಾಗ್ಲೂ ನನಸೆ ಇದು ಅನ್ನೋದು ಅರ್ಥವಾಗಿ ಎದೆ ಬಡಿತ ಮತ್ತಷ್ಟು ಹೆಚ್ಚಾಗುತ್ತೆ. ಅರ್ಜುನ್ ಅವಳ ಕಡೆ ನೋಡಿ ಮುಗುಳ್ನಗುತ್ತಾ, ನಾವಿನ್ನು ಇಲ್ಲಿಂದ ಹೊರಡೋಣವೇ ಶ್ವೇತು ಎಂದು ಕೇಳ್ತಾನೆ. ಸರಿ ಅಂತ ಹೇಳಿ ಶ್ವೇತಾ ಆ ರೋಮಾಂಚನದ ಆಘಾತದಿಂದ ಚೇತರಿಸಿಕೊಳ್ಳುವಂತಹ ಮೊದಲೇ ಮರು ಮಾತನಾಡದೆ ಅವನ ಹಿಂದೆಯೇ ವಿಧೇಯಳಾಗಿ ಹೆಜ್ಜೆ ಇಡ್ತಾಳೆ. ಮನೆಗೆ ಬಂದ ಶ್ವೇತಾಳಿಗೆ ಕಾದಿತ್ತು. ಅವರಿಬ್ಬರು ಬಸ್ ಸ್ಟಾಪ್ ಬಳಿ ಬಂದು ನಿಲ್ತಾರೆ. ಯಾವುದೇ ರೀತಿಯ ವಾಹನಗಳು ಬರ್ತವೆ ಎಂದು ಅರ್ಜುನ್ ರಸ್ತೆಯ ಕಡೆ ನೋಡ್ತಾನೆ ಇರ್ತಾನೆ. ಅಷ್ಟರಲ್ಲೇ ಅದೃಷ್ಟವಶಾತ್ ಒಂದು ಆಟೋ ಬರುತ್ತದೆ. ಅರ್ಜುನ್ ಆಟೋವನ್ನು ತಡೆದು ನಿಲ್ಲಿಸಿ ಮೊದಲು ಶ್ವೇತಾಳನ್ನು ಒಳಗೆ ಕೂರಿಸಿ ನಂತರ ತಾನು ಅವಳ ಪಕ್ಕದಲ್ಲೇ ಬಂದು ಕುಳಿತುಕೊಳ್ತಾನೆ. ಆಟೋ ಚಲಿಸುವಾಗ ಶ್ವೇತಾ ಮುಜುಗರದಿಂದ, ಪರವಾಗಿಲ್ಲ ಅರ್ಜುನ್, ನಾನು ಒಬ್ಬಳೇ ಹೋಗ್ತಿದ್ದೆ, ನೀನು ಯಾಕೆ ಬಂದೆ? ಈಗಾಗಲೇ ನೀನು ನನಗೆ ಸಹಾಯ ಮಾಡಿದ್ದೀಯ, ಪಾರ್ಟಿಯಲ್ಲಿ ಎಲ್ಲರೂ ಮತ್ತೆ ನಿನ್ನನ್ನು ಹುಡುಕುತ್ತಾ ಇರ್ತಾರೆ, ನೀನು ವಾಪಸ್ ಹೋಗು ಅಂತಾಳೆ. ಆದರೆ ಅರ್ಜುನ್ ಕಠಿಣವಾಗಿ, ಪರವಾಗಿಲ್ಲ, ನಾನು ನಿನ್ನ ಮನೆಗೆ ಡ್ರಾಪ್ ಮಾಡಿ ಆಮೇಲೆ ಹೋಗ್ತೀನಿ ಅಂತ ಬೇರೇನು ಮಾತನಾಡಲು ಬಿಡದೆ ಮೌನವಾಗಿ ಕೂತೇ ಬಿಡ್ತಾನೆ ಅಲ್ಲೇ. ಶ್ವೇತಾ ಕೂಡ ಅವನ ಪ್ರೀತಿಯ ಮೌನಕ್ಕೆ ಶರಣಾಗಿ ಸುಮ್ಮನೆ ಅವಳು ಕೂಡ ಕೂತ್ಕೊತಾಳೆ. ಕೊನೆಗೂ ಆಟೋ ಶ್ವೇತಾಳ ಮನೆ ಹತ್ತಿರ ಬಂದು ನಿಲ್ತದೆ. ಅರ್ಜುನ್ ಅವಳನ್ನು ಮನೆಯ ಬಳಿ ಸುರಕ್ಷಿತವಾಗಿ ಇಳಿಸಿ ಅದೇ ಆಟೋದಲ್ಲಿ ವಾಪಸ್ ಪಾರ್ಟಿ ಹಾಲ್ಗೆ ಹೊರಡ್ತಾನೆ.
ಶ್ವೇತಾ ಮನೆಯೊಳಗೆ ಹೋಗಿ ಬೆಡ್ ಮೇಲೆ ಮಲಗ್ತಾಳೆ. ಆದರೆ ಅವಳಿಗೆ ಅಸ್ತಿತ್ವದಲ್ಲಿ ಇಲ್ಲದ ಭಾವನೆಗಳು ಆ ಕ್ಷಣದಲ್ಲಿ ಕಾಡೋಕೆ ಶುರು ಮಾಡ್ತವೆ. ಅವಳು ಕಣ್ಣು ಮುಚ್ಚಿದ್ರು, ತೆರೆದ್ರು. ಅರ್ಜುನನ ಕಪ್ಪು ಸೂಟಿನ ಲುಕ್, ಆ ಐಸ್ ಕ್ರೀಮ್ ತಿನ್ನಿಸಿದ ನೆನಪು, ಶ್ವೇತು ಎಂದು ಕರೆದ ಧ್ವನಿ ಮಾತ್ರ ಕಿವಿಯಲ್ಲಿ ಕೇಳಿಸ್ತಿದೆ. ಅರ್ಜುನ್ ಇವತ್ತು ತುಂಬ ವಿಭಿನ್ನವಾಗಿ ವರ್ತಿಸಿದ್ದ. ಆ ಸ್ಥಾನಗಳು ಕೇವಲ ತಾನು ಒಬ್ಬಂಟಿಯಾಗಿರುವಾಗಲೂ ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುವಂತಹ ನನ್ನ ರಕ್ಷಕನಿಗೆ ಮಾತ್ರ ಸೇರಿದ್ದು ಎಂದು ತನ್ನ ಹಳೆಯ ರಕ್ಷಕನನ್ನು ನೆನೆಯುತ್ತಾ ನಿಧಾನವಾಗಿ ನಿದ್ರೆಗೆ ಜಾರ್ತಾಳೆ. ಅತ್ತ ಅರ್ಜುನ್ ವಾಪಸ್ ಪಾರ್ಟಿ ಹಾಲ್ಗೆ ಬಂದು ತನ್ನ ಕಾರಿನ ಬಳಿ ಹೋಗಿ ಕೀಲಿಯನ್ನು ಹಾಕಿ ಸ್ಟಾರ್ಟ್ ಮಾಡ್ತಾನೆ. ಆಶ್ಚರ್ಯವೆಂದು ಕಾರು ಈಗ ಒಂದೇ ಏಟಿಗೆ ಗರ್ ಅಂತ ತಕ್ಷಣ ಸ್ಟಾರ್ಟ್ ಆಗಿಬಿಡುತ್ತೆ. ಅರ್ಜುನ್ ಸ್ಟೇರಿಂಗ್ ಮೇಲೆ ಕೈ ಇಟ್ಟು ಜೋರಾಗಿ ನಗುತ್ತಾ, ಶ್ವೇತು, ನಿನ್ನೊಂದಿಗೆ ಆ ಮಧುರವಾದ ಕ್ಷಣಗಳನ್ನು ಕಳೆಯುವುದಕ್ಕಾಗಿಯೇ ನಾನು ಈ ಸುಳ್ಳು ಹೇಳಿದ್ದೆ ಅಂದುಕೊಳ್ಳುತ್ತಾ ಕಾರನ್ನು ಚಲಾಯಿಸಿಕೊಂಡು ತನ್ನ ಮನೆಗೆ ತಲುಪ್ತಾನೆ. ನಿಧಾನವಾಗಿ ಕತ್ತಲು ಕರಗಿ ಮರುದಿನ ಬೆಳಕು ಕೂಡ ಆಗುತ್ತೆ. ಶ್ವೇತಾಳ ಮನೆಯಲ್ಲಿ ಅವಳ ಚಿಕ್ಕಮ್ಮ ಅಂಜಲಿ ಬೆಳಗ್ಗೆ ಎದ್ದು ಅಡುಗೆ ಮನೆಯಲ್ಲಿ ಟೀ ಮತ್ತು ತಿಂಡಿಯ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಅಷ್ಟರಲ್ಲೇ ಮನೆಯ ಮುಖ್ಯ ಬಾಗಿಲಿನ ಕರೆಗಂಟೆ ಜೋರಾಗಿ ಟಿಂಗ್ ಟಾಂಗ್ ಅಂತ ಹೇಳಿಬಿಟ್ಟು ಬಡಿತಾ ಇತ್ತು. ಅಡುಗೆ ಮನೆಯಿಂದ ಅಂಜಲಿ ಜೋರಾಗಿ ಕೂಗಿ, ಶ್ವೇತಾ, ಯಾರೋ ಬಂದಿದ್ದಾರೆ ನೋಡು, ಹೋಗಿ ಬಾಗ್ಲು ತೆಗಿ ಅಂತ ಅಂತಾಳೆ. ಶ್ವೇತಾ ಇನ್ನೂ ನಿದ್ದೆ ಮಂಪರಿನಲ್ಲೇ ಇರ್ತಾಳೆ. ಅವಳು ತನ್ನ ಎರಡೂ ಕಣ್ಗಳನ್ನು ಕೈಗಳಿಂದ ಉಜ್ಜುತ್ತಾ ಸೋಮಾರಿತನದಿಂದ ಎದ್ದು ಬಂದು, ಸರಿ ಚಿಕ್ಕಮ್ಮ, ನಾನು ನೋಡ್ತೀನಿ ಅಂತ ಹೇಳಿ ಆಕಳಿಸುತ್ತಾ ಮುಖ್ಯ ಬಾಗಿಲಿನ ಬಳಿ ಹೋಗಿ ಲಾಕ್ ಓಪನ್ ಮಾಡಿ ಬಾಗಿಲನ್ನು ತೆಗಿತಾಳೆ. ಬಾಗಿಲನ್ನು ತೆರೆದ ಶ್ವೇತಾ ತನ್ನ ಕಣ್ಣುಗಳನ್ನು ಅಗಲಿಸಿ ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡಿದಾಗ ಅಲ್ಲಿ ಮನೆಯ ಮುಂಭಾಗ ಒಬ್ಬ ವ್ಯಕ್ತಿ ಗಂಭೀರವಾಗಿ ಬಂದು ನಿಂತಿರ್ತಾನೆ. ಅವನನ್ನು ನೋಡಿದ ತಕ್ಷಣ ಶ್ವೇತಾಳ ಇಡೀ ಜಗತ್ತೇ ಒಂದು ಕ್ಷಣ ಉಲ್ಲಾಸದಿಂದ ತಲ್ಲಣಿಸಿ ಹೋಗುತ್ತದೆ. ಅವಳು ಆಶ್ಚರ್ಯ ಮತ್ತು ಗಾಬರಿಯಿಂದ, ನೀನು ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಜೋರಾಗಿ ಕೇಳ್ತಾರೆ. ವೀಕ್ಷಕರೇ, ಶ್ವೇತಾ ಇನ್ನೂ ನಿದ್ದೆ ಮಂಪರ್ನಲ್ಲೇ ಕಣ್ಣು ಉಜ್ಜುತ್ತಾ ಬಾಗಿಲು ತೆರೆದಾಗ ಅಲ್ಲಿ ಸೂಟ್ ಕೇಸ್ ಹಿಡಿದು ಒಬ್ಬ ಸ್ಮಾರ್ಟ್ ಹುಡುಗ ನಿಂತಿರ್ತಾನೆ. ಶ್ವೇತಾ ಆವಾಗ ಅವನು ಯಾರೋ ಸೇಲ್ಸ್ ಬಾಯ್ ಇರಬೇಕು ಅಂದ್ಕೊಂಡು ಪಾಪ ಅವನು ಏನಾದರೂ ಕೇಳೋ ಮುನ್ನವೇ ಸಿಟ್ಟಿನಿಂದ, ನಮ್ಗೆ ಯಾವ ಶಾಂಪೂ ಬೇಡ, ಸೋಪು ಬೇಡ, ದಯವಿಟ್ಟು ಹೋಗಪ್ಪ ಅಂತ ಕಟುವಾಗಿ ಹೇಳಿ ಧಡಮ್ಮನೆ ಮುಖದ ಮೇಲೆ ಬಾಗಿಲನ್ನು ಮುಚ್ಚಿಬಿಡ್ತಾಳೆ. ಆದರೆ ಒಂದೇ ಕ್ಷಣದಲ್ಲಿ ಮತ್ತೆ ಮನೆಯ ಕರೆಗಂಟೆ ಜೋರಾಗಿ ಬಾರಿಸ್ತದೆ. ಶ್ವೇತಾ ಸಖತ್ತು ಕಿರಿಕಿರಿಯಾಗಿ ಮತ್ತೆ ಬಾಗಿಲನ್ನು ತೆರೆದು ಇನ್ನೊಂದು ಬದಿಯಲ್ಲಿ ನಿಂತಿರುವಂತಹ ಆ ಹುಡುಗನಿಗೆ ಮಾತನಾಡಲು ಒಂದು ಚೂರು ಅವಕಾಶವನ್ನು ಕೊಡದೆ, ನಮಗೆ ಯಾವುದೇ ಸುಗಂಧ ದ್ರವ್ಯ, ಪೆನಾಯಿಲ್ ಕೂಡ ಅಗತ್ಯ ಇಲ್ಲ, ದಯವಿಟ್ಟು ಹೋಗಿ ಅಂತ ಜೋರಾಗಿ ಹೇಳಿ ಮತ್ತೊಮ್ಮೆ ಬಾಗಿಲನ್ನು ಹಾಕಿಬಿಡ್ತಾಳೆ. ಮೂರನೇ ಬಾರಿಗೆ ಮತ್ತೆ ಗಂಟೆ ಬಾರಿಸಿದಾಗ ಅಡುಗೆ ಮನೆಯಲ್ಲಿದ್ದ ಅಂಜಲಿ ಹೊರ ಬಂದು, ಯಾರಮ್ಮ ಅದು ಶ್ವೇತಾ, ಬೆಳಗಾಗುತ್ತಲೇ ಪದೇ ಪದೇ ಗಂಟೆ ಬಾರಿಸ್ತಿರೋದು ಅಂತ ಕೇಳ್ತಾಳೆ. ಅದಕ್ಕೆ ಶ್ವೇತಾ ಬೇಸರದಿಂದ, ಯಾರೋ ಆಚೆ ನಿಂತು ಸೋಪು ಶಾಂಪು ಮಾರ್ತಿದ್ದಾರೆ ಚಿಕ್ಕಮ್ಮ ಅಂತಾಳೆ. ಆಗ ಅಂಜಲಿ, ಇರು ನಾನೇ ಯಾರು ಅಂತ ನೋಡ್ತೀನಿ ಎಂದು ಮುಂದೆ ಬಂದು ಬಾಗಿಲನ್ನು ತೆರೀತಾಳೆ. ಆದರೆ ಬಾಗಿಲು ತೆರೆದ ತಕ್ಷಣ ಅಂಜಲಿ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡ್ತಾಳೆ. ಯಾಕಂದರೆ ಅವಳ ಪ್ರೀತಿಯ ಮಗ ವಂಶಿ ಎದುರು ನಿಂತಿರ್ತಾನೆ. ಅಂಜಲಿ ತಕ್ಷಣ, ವಂಶಿ, ನನಗೆ ಒಂದು ಮಾತು ಹೇಳದೆ ನೀನು ಇಷ್ಟೊಂದು ಸಡನ್ ಆಗಿ ಇಲ್ಲಿಗೆ ಯಾಕೆ ಬಂದೆ ಎಂದು ಖುಷಿ ಮತ್ತು ಕೇಳ್ತಾಳೆ. ಮುಂದೆ ಏನಾಗುತ್ತೆ ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.